ನೀವ್ ಮಾಡಿದ್ದು ತುಂಬಾ ದೊಡ್ಡ ತಪ್ಪು. ಅದಕ್ಕೆ ಈ ಶಿಕ್ಷೆ. ಬೇಡ ಸರ್, ವಯಸ್ಸಲ್ಲಿ ಚಿಕ್ಕವರಾದ್ರೂ ಸ್ಥಾನದಲ್ಲಿ ಅವರು ನಮಗೆ ಅತ್ತೆ ಆಗ್ಬೇಕು. ಅತ್ತೆ ಅಂದ್ರೆ ತಾಯಿ ಸಮಾನ. ತಾಯಿ ಮೇಲೆ ಕೈ ಮಾಡುವಂತ ಕೆಟ್ಟ ಬುದ್ಧಿ ನಮ್ಗೆ ಯಾರಿಗೂ ಇಲ್ಲ. ನಾವು ಸಂಬಂಧಗಳಿಗೆ ಬೆಲೆ ಕೊಡೋರು. ಈ ಪಾಠನ ನಾವೆಲ್ಲರೂ ಏಜೆಯಿಂದಾನೇ ಕಲ್ತಿರೋದು. ಏನೋ ತಪ್ಪಾಗಿದೆ, ಅದನ್ನ ಅವರೇ ತಿದ್ಕೋತಾರೆ. ಆ ಕೆಲಸನ ನಾವು ಮಾಡಬಾರ್ದು. ಲೀಲಾ ಅವರೇ, ಇಷ್ಟೆಲ್ಲ ಆಗ್ಬಾರ್ದಾಗಿತ್ತು. ನಮ್ಮಿಂದ ಏನಾದ್ರೂ ತಪ್ಪಾಗಿದ್ರೆ ಸರು ಪರವಾಗಿ ನಾನು ನಿಮಗೆ ಕ್ಷಮೆ ಕೇಳ್ತೀನಿ. ವಿ ಆರ್ ಸಾರಿ. ಇದು ಸಂಸ್ಕಾರ ಅಂದ್ರೆ. ನನ್ನ ಸೊಸೆಯಂದಿರು ಸಂಸ್ಕಾರದಲ್ಲೇ ಇದ್ದಾರೆ. ಮನೆಗೆ ಮನೆತನಕ್ಕೆ ಬೆಲೆ ಕೊಡೋದನ್ನ, ಮನೆಗೋಸ್ಕರ ತ್ಯಾಗ ಮಾಡೋದನ್ನ ಇವ್ರನ್ನ ನೋಡಿ ಕಲಿಬೇಕು. ಮುಂದೆ ಈ ಥರ ಅಟೆಂಪ್ಟ್ ಮಾಡೋಕ್ಕೆ ಮುಂಚೆ 1000 ಸಲ ಯೋಚನೆ ಮಾಡ್ತೀಯ ಅಂದ್ಕೊಂಡಿದ್ದೀನಿ. ಅಟ್ಲೀಸ್ಟ್ ಮುಂದೆ ಈ ಥರ ಮಿಸ್ಟೇಕ್ ಆಗದೆ ಇರೋ ಥರ ನೋಡ್ಕೊ. ಅದು ಇನ್ಮೇಲಿಂದ ನಿನ್ ಜೀವನ ನಿನಗೆ, ನನ್ನ ಜೀವನ ನನಗೆ. ಹೋಗು ಅಕ್ಕ ಪ್ಲೀಸ್ ನನ್ನ. ಯಾಕೆ ಸರು, ಆಗಿರೋದ್ರ ಬಗ್ಗೆ ಖುಷಿ ಇಲ್ವಾ? ಖುಷಿ ಏನೋ ಆಗ್ತದೆ, ಆದ್ರೆ ನಿಮ್ ಬಗ್ಗೆ ನನಗೆ ತುಂಬಾ ಬೇಜಾರಾಗಿದೆ ಅಕ್ಕ. ಬೇಜಾರು ಯಾಕೆ ಸರು? ಅನ್ಕೊಂಡಿದ್ದೆಲ್ಲ ಆಯ್ತಲ್ಲ, ಇನ್ನು ಯಾಕೆ ಬೇಜಾರಾಗಿದ್ಯಾ? ಬೇಜಾರಾಗದೆ ಇರತ್ತಾ ಅಕ್ಕ? ನೀವ್ ಯಾಕೆ ಬಂದ್ ನನ್ನನ್ನು ತಡೆದ್ರಿ? ಅವಳಗ್ ಬಾರ್ಸೋದಿಕ್ಕೆ ನನ್ಗೊಂದ್ ಚಾನ್ಸ್ ಸಿಕ್ಕಿತ್ತು. ಹೇಗ್ ಹೊಡಿತಿದ್ದೆ ಅಂದ್ರೆ, ಅವಳು ನನ್ನ ನೋಡ್ದಾಗ್ಲೆಲ್ಲ ಆ ಸೌಂಡು ಏಟು ಎರಡು ಅವಳಗ್ ನೆನ್ಪಾಡ್ಕೊಳ್ಳೋ ತರ ಹೊಡಿತಿದ್ದೆ. ನೀನು ಈ ಕ್ಷಣದ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇದೀಯ, ಆದ್ರೆ ನಾನು ಮುಂದಿನ ಜರ್ನಿ ಬಗ್ಗೆ ಯೋಚನೆ ಮಾಡಿ ನಿನ್ನ ತಡೆದೆ.
ನಾನು ಹಾಗೆ ಮಾಡಿದ್ದಕ್ಕೆ ಏಜೆಗೆ ನಮ್ಮ ಮೇಲಿರೋ ನಂಬಿಕೆ ಗೌರವ ಎರಡೂ ಜಾಸ್ತಿ ಆಯ್ತು. ಅದನ್ನ ಏಜೆ ಮಾತಲ್ಲಿ ನೀನೇ ಕೇಳಿದೆ ಅಲ್ವಾ? ಈಗ ಹೇಳು, ನಾನು ಮಾಡಿದ್ದು ಕರೆಕ್ಟ್ ತಾನೆ? ಹೌದಕ್ಕ, ನಾನು ಈ ಆಂಗಲಲ್ಲಿ ಯೋಚನೆನೇ ಮಾಡಿರ್ಲಿಲ್ಲ. ನೀವ್ ಹೇಳೋದು ನಿಜಾನೇ. ಅಕ್ಕ, ನೀವೇನಾದ್ರೂ ಪಾಲಿಟಿಷಿಯನ್ ಆಗಿದ್ದಿದ್ರೆ ಅಪೋಸಿಷನ್ ಪಾರ್ಟಿ ಅವ್ರಿಗೆ ನೀವ್ ಯಾವ ತರ ಮೂವ್ ಮಾಡ್ತೀರಾ ಅಂತ ಕ್ಲೂನೇ ಸಿಗ್ತಾ ಇರ್ಲಿಲ್ಲ ಅಕ್ಕ. ಇವರು ಸೂಪರ್ ಜೀನಿಯಸ್ ಅಕ್ಕ. ಬರೀ ರಾಜಕಾರಣಿಗಳಷ್ಟೇ ರಾಜಕಾರಣ ಮಾಡಲ್ಲ ಸರು. ಪ್ರತಿಯೊಂದು ಮನೆಯಲ್ಲೂ ಇಂಥ ರಾಜಕಾರಣ ನಡೀತಾನೆ ಇರುತ್ತೆ. ಯಾವಾಗ ಯಾರು ಯಾಕೆ ಎಲ್ಲಿ ಹೇಗೆ ಯಾರು ವೋಟ್ ಬೇಕಾಗುತ್ತೆ ಅಂತ ಗೊತ್ತಿದ್ದವ್ರು ಮಾತ್ರ ಮುಂದೆ ಬರಕ್ ಸಾಧ್ಯ. ನೋಡ್ತಿರೋ ಆ ಲೀಲಾ ಹೀಗೆ ಎಡವಟ್ ಮಾಡ್ತಾ ಇದ್ರೆ ಇವಳು ನಮ್ಮ ಮನೆಗ್ ಲಾಯಕ್ಕಲ್ಲ, ನನ್ನ ಸೊಸೆಂದ್ರಿಗೆ ಇವಳು ತಕ್ಕನಾದ ಅತ್ತೆ ಅಲ್ಲ ಅಂತ ಏಜೇನೆ ಡಿಸೈಡ್ ಮಾಡಿ ಅವಳನ್ನ ಈ ಮನೆಯಿಂದ ಹೊರಗಡೆ ಹಾಕ್ತಾರೆ. ಜಸ್ಟ್ ರಿಲ್ಯಾಕ್ಸ್. ನಾಳೆಯಿಂದಾನೇ ನಮ್ಮ ಹೊಸ ಜೀವನ ಶುರು ಮಾಡೋಣ. ನಾಳೆನೆ ನಾವಿಬ್ರು ಮದ್ವೆ ಆಗ್ಬೇಡ. ಅಕ್ಕ 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 ದೇವ್ ಯಾಕೆ ನನ್ನ ಮದ್ವೆ ಆಗ್ತೀನಿ ಅಂತಾರೆ? ಹಲೋ, ಹೇಳಮ್ಮ. ಅಲ್ಲ ಕಣಿಲಿಲ್ಲ, ನಾನು ನಿಮ್ಮ ಮನೆಗೆ ಬಂದ್ರೆ ನಿಮ್ಮಪ್ಪ ಬೈತಾರಲ್ಲ, ಅಂಥದ್ದೇನೇ ಮಾಡಿದ್ದೀನಿ ನಾನು? ಅಲ್ಲಿಗೆ ಬಂದ್ರೆ ನೀನು ಏನೇ ಮಾತಾಡೋದಿದ್ರು ಹೊರಗಡೆ ಮಾತಾಡೋಣಮ್ಮ, ಇಲ್ಲಿಗೆ ಮಾತ್ರ ಬರಬೇಡ ಅಂತ್ಯ. ಅಲ್ಲ, ನಾನು ಅಲ್ಲಿಗೆ ಬಂದ್ರೆ ನಿಮ್ಮ ಅಪ್ಪನಿಗೂ ನಿನಗೂ ಏನಾರ ಪ್ರಾಬ್ಲಮ್ಮ? ಹೇಳ್ಬಿಡಮ್ಮ. ಅಮ್ಮ, ಅಪ್ಪ ಟೆನ್ಷನಲ್ಲಿ ಏನೋ ಹೇಳಿರ್ತಾರೆ, ನೀನು ಬೇಜಾರು ಮಾಡ್ಕೋಬೇಡ. ನಾನೀಗ ಮಾತಾಡೋ ಸ್ಥಿತಿಯಲ್ಲಿಲ್ಲ, ನಾನು ಆಮೇಲೆ ಮಾಡ್ತೀನಿ, ಆಯ್ತಾ? ಆಯ್ತು ಬಿಡಮ್ಮ. ನಾನು ಕೇಳಕ್ಕೆ ನೀನಾದ್ರೂ ಇದೆಯಾ ಅನ್ಕೊಂಡೆ. ನಿನ್ನ ಹತ್ರ ಹೇಳಕ್ ಬಂದ್ರೆ ನೀನು ಕೇಳಲ್ಲ. ಹೋಗ್ಲಿ ಬಿಡು, ನನ್ನ ಕಷ್ಟ ನಾನೇ ಅನುಭವಿಸ್ಕೊಳ್ತೀನಿ. ಸಾರಿ ಅಮ್ಮ, ನಿನಗೆ ನಾನಿದ್ದೀನಿ, ಹೇಳು. ರೇವತಿ ನನ್ನ ಹೆತ್ತ ಮಗಳಾದ್ರೂ ನಾನು ಅವಳ ಹತ್ರ ಇದನ್ನೆಲ್ಲ ಹೇಳ್ಕೊಡಲ್ಲ. ನೀ ನನ್ನ ಸಾಕಿದ ಮಗಳು, ಅವಳಿಗಿಂತ ನನಗೆ ನೀನೇಮ್ಮ ಹೆಚ್ಚು. ಯಾವತ್ತಾದ್ರೂ ನಾನು ನಿನ್ನನ್ನ ಮಲ್ತಾಯಿ ತರ ನೋಡ್ಕೊಂಡಿದ್ದೀನೇನೆ? ನಿಜ ಅಮ್ಮ, ನೀನು ಯಾವತ್ತೂ ನನ್ನ ಮಲ್ತಾಯಿ ಮಗಳು ಅಂತ ನೋಡಿಲ್ಲ. ನಾನು ನೀನು ನನಗೆ ಸ್ವಂತ ಅಮ್ಮ ಅಂತಾನೆ ಅನ್ಕೊಂಡಿದ್ದೀನಿ ಅಮ್ಮ. ಆದ್ರೆ ಚುಕ್ಕಿ ನನ್ನ ಅವಳ ಸ್ವಂತ ಅಕ್ಕ ಅಂತ ಅನ್ಕೊಂಡೇ ಇಲ್ಲ ಅಲ್ವಾ ಅಮ್ಮ? ಯಾಕೆ ಅಳ್ತಿದ್ದಾಳೆ? ಅಂಥ ಎಮೋಷನಲ್ ಡೈಲಾಗ್ ಹೊಡೆದ್ನಾ? ಅರ್ಥ ಆಗ್ತಿಲ್ವಲ್ಲ. ಇರ್ಲಿ ಇರ್ಲಿ, ಅಳ್ತಿದ್ದಾಳೆ ಅಂದ್ರೆ ಎಮೋಷನಲ್ ಆಗಿ ನನಗೆ ಹತ್ರ ಆಗ್ತಿದ್ದಾಳೆ ಅಂತ ಅರ್ಥ. ಅದೆಲ್ಲ ನನಗೆ ಗೊತ್ತಿಲ್ಲ ಲೀಲಾ, ಆದರೆ ನೀನು ನನ್ನ ಸ್ವಂತ ಮಗಳಿದ್ದ ಹಾಗೆ ಕಣೆ. ನಾನು ನಿನ್ನ ಹತ್ರ ನನ್ನ ನೋವು ಸಂಕಟ ಹೇಳ್ಕೊಳ್ದೆ ಬೇರೆಯವ್ರ ಹತ್ರ ಹೇಳ್ಕೊಳಕ್ಕಾಗುತ್ತಾ? ನಿನಗೆ ನಾನು ಇದ್ದೀನಿ ಅಮ್ಮ, ನೀನು ಚಿಂತೆ ಮಾಡಬೇಡ. ನಾನು ಆಮೇಲೆ ಫೋನ್ ಮಾಡ್ತೀನಿ, ಪ್ಲೀಸ್. ಆಯ್ತಮ್ಮ, ಆಯ್ತು. ದೊಡ್ಡ ಮನೆ ಅಲ್ವಾ, ಏನೇನೋ ಕೆಲಸಗಳಿರುತ್ತೆ. ಸರಿ, ಫೋನ್ ಇಡು. ಅಬ್ಬಾ, ನಾನಿದ್ದೀನಮ್ಮ, ಚಿಂತೆ ಮಾಡಬೇಡ ಅಂದ್ಲು. ನನಗಿಷ್ಟು ಸಾಕು. ರೇವತಿ,
ನಿನ್ ಪುಟ್ಟ ಪಾಪು ಅಂತ ಅನ್ಕೊಂಡಿದ್ದೆ ಕಣೆ. ನನ್ ಜೀವಕ್ಕಿಂತ ಹೆಚ್ಚು ಅಂತ ಅನ್ಕೊಂಡಿದ್ದೆ. ಆದ್ರೆ ನೀನಿಂತ ಕೆಲಸ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ರೇವತಿ, ಐ ಆಮ್ ರಿಯಲಿ ಸಾರಿ. ನನ್ನಿಂದ ಇಷ್ಟೆಲ್ಲ ಆಗೋಯ್ತು. ಇಷ್ಟೆಲ್ಲ ಆಗುತ್ತೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಐ ಆಮ್ ರಿಯಲಿ ಸಾರಿ ರೇವತಿ. ನಿಮ್ದೇನು ತಪ್ಪಿಲ್ಲ ದೇವ್, ಬಟ್ ಸರಿಯಾದ ಟೈಮಿಗೆ ಬಂದಿದ್ರೆ ಅಕ್ಕ ಬರೋದ್ರೊಳಗೆ ನಾವು ಹೋಗ್ಬೋದಿತ್ತು. ಆಗಿಷ್ಟೆಲ್ಲ ಅವಾಂತರನೇ ಆಗ್ತಿರ್ಲಿಲ್ಲ. ಅಯ್ಯೋ ರೇವತಿ, ಅದು ಹಾಗಲ್ಲ. ನಾನು ಅಲ್ಲಿಗೆ ಹೊರಟು ಬಂದಿದ್ದೆ. ಬಂದು ನೋಡಿದ್ರೆ ಲೀಲಾ ಆಲ್ರೆಡಿ ಇದ್ಲು. ನಿನಗೆ ತೊಂದರೆ ಆಗಬಾರ್ದು ಅಂತ ನಾನು ಮತ್ತೆ ಹೊರಟ್ಬಿಟ್ಟೆ. ನಾನು ಕಾಲ್ ಕೂಡ ಮಾಡಿದೆ ನಿನಗೆ, ಆದರೆ ನೆಟ್ವರ್ಕ್ ಇಶ್ಯೂ ಇತ್ತು. ಸೋ ಸಾರಿ ರೇವತಿ. ಹಣೆ ಬರಹನೆ ಹೀಗಿರ್ಬೇಕು ಅಂತ ಬರ್ತಿರ್ಬೇಕಾದ್ರೆ ನೀವು ತಾನೇ ಏನು ಮಾಡೋಕ್ಕಾಗುತ್ತೆ ದೇವ್. ಹೋಗ್ಲಿ ಬಿಡಿ. ಆದರೆ ರೇವತಿ, ನನಗೊಂದು ಡೌಟು. ನಿನ್ನ ಕರೆದಿದ್ದು ನಾನೇ ಅಂತ ನೀನೇನಕ್ಕೆ ಹೇಳಲಿಲ್ಲ? ಅದರ ಅರ್ಥ ನಿನಗೆ ನನ್ನ ಮೇಲೆ ಪ್ರೀತಿ ಇಲ್ಲ ಅಂತಂತಾನ? ನಿಮ್ಮ ಬುದ್ಧಿಗೆ ನಾನು ಏನು ಹೇಳಲಿ? ನಿಮ್ಮ ಮೇಲೆ ಪ್ರೀತಿ ಇದ್ದಿರೋಕ್ಕೆ ದೇವ್, ನಿಮ್ಗೇನು ತೊಂದರೆ ಆಗಬಾರ್ದು ಅಂತ ನಿಮ್ಮ ಹೆಸರು ಹೇಳಲಿಲ್ಲ ನಾನು. ಅಪ್ಪ, ಈ ಪ್ರೀತಿಯಿಂದ ನನ್ನ ಹೆಸರು ಬಾಯಿ ಬಿಡಲ್ಲ ಇವಳು. ಅದೊಂದು ಕನ್ಫರ್ಮ್ ಆಯ್ತು ಸಾಕು ನನಗೆ. ಎಂತ ವಿಚಿತ್ರ ಅಲ್ಲ. ನಿನಗೆ ತೊಂದರೆ ಆಗಬಾರ್ದು ಅಂತ ನಾನು, ನನಗೆ ತೊಂದರೆ ಆಗಬಾರ್ದು ಅಂತ ನೀನು. ಇದನ್ನೇ ಪ್ರೀತಿ ಅಂತ ಹೇಳೋದು. ನೀನೇನು ತಲೆ ಕೆಡಿಸ್ಕೊಳ್ಳೋದಿಕ್ಕೆ ಹೋಗ್ಬೇಡ. ಸ್ವಲ್ಪ ಟೈಮ್ ತಗೋಣ. ಎಲ್ಲ ತಣ್ಣಗಾದ್ಮೇಲೆ ಮುಂದಿನ ಯೋಚನೆ ಮಾಡೋಣ. ನಾನು ಅಕ್ಕಂಗೆ ಹಾಗೆಲ್ಲ ಮಾಡಬಾರ್ದಿತ್ತು. ಪಾಪ ಅವಳು ಎಷ್ಟು ನೊಂದ್ಕೊಂಡ್ಲೋ ಏನೋ. ನಾನು ಯಾವತ್ತೂ ಹೀಗೆ ಅವಳಿಗೆಲ್ಲ ಮಾಡ್ದವಳೆ ಅಲ್ಲ. ನಾನೇ ಪಾಪಿ. ರೇವತಿ, ಹಾಗೆಲ್ಲ ಮಾತಾಡ್ಬೇಡ. ಪ್ರೀತಿ ಇರೋ ಕಡೆ ಇದೆಲ್ಲ ಸಹಜ. ಸ್ವಲ್ಪ ಟೈಮ್ ಕೊಟ್ರೆ ಎಲ್ಲ ಸರಿ ಹೋಗುತ್ತೆ. ಬಾ, ನಾನು ಡ್ರಾಪ್ ಮಾಡ್ತೀನಿ. ಬೇಡ ಬೇಡ, ಮೊದಲೇ ಇಷ್ಟೆಲ್ಲ ಆಗಿದೆ. ಇವಾಗ ನಮ್ಮನ್ನು ಯಾರಾದ್ರೂ ನೋಡಿದ್ರೆ ಅಷ್ಟೇ. ನಾನೇ ಹೋಗ್ತೀನಿ, ನೀವು ಹೋಗಿದ್ದೇವೆ. ಬಾಯ್. ನೀವು ಬಂದಿದ್ರೆ ಇದೆಲ್ಲ ಆಗ್ತಿರ್ಲಿಲ್ಲ ದೇವ್. ಹೋಗಿ ಅಲ್ಲೇ. ನಾನು ಬೇಕು ಅಂತಾನೆ ಬಂದಿಲ್ಲ ಕಣೆ. ನಾವಿಬ್ರು ಮಾತಾಡಿದ್ದನ್ನ ನಿಮ್ಮ ಅಕ್ಕ ಕೇಳಿಸ್ಕೊಂಡ್ಲು ಅಂತ ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ನಾನು ಬರಲಿಲ್ಲ. ನನ್ನನ್ನು ಎದುರಾಕೊಂಡ್ರೆ ಏನಾಗುತ್ತೆ ಅಂತ ಒಂದು ಸ್ಯಾಂಪಲ್ ತೋರಿಸಿದ್ದೀನಿ. ಇನ್ನು ನನ್ನ ಹೆಸರು ಕೇಳಿದ್ರೆ ಭಯದಿಂದ ನಡುಕ್ತಿರ್ತಾಳೆ ಲೀಲಾ. ಲೀಲಾ, ಏನಾಯ್ತಮ್ಮ? ಅಜ್ಜಿ, ಎಲ್ಲರೂ ಆರಾಮಾಗಿದ್ದಾರೆ, ಆದ್ರೆ ನಾನು ಮಾತ್ರ ಕಷ್ಟಪಡ್ತಿದ್ದೀನಿ. ಯಾಕೆ ಅಂತ ಗೊತ್ತಾಗ್ತಿಲ್ಲ ಅಜ್ಜಿ. ನೀನು ಯಾಕೆ ಅಳ್ತಿದೀಯ ಅಂತ ಕೇಳಿ ನಿನ್ನ ದುಃಖ ಜಾಸ್ತಿ ಮಾಡೋದಿಲ್ಲ. ನಿನ್ನ ಮನಸ್ಸು ಹಗುರ ಆದಾಗ ಯಾಕೆ ಅಂತ ನೀನೇ ಹೇಳ್ತೀಯ. ಲೀಲಾ, ಕಣ್ಣೀರು ಬರೋದು ಎರಡೇ ಕಾರಣಕ್ಕೆ. ಒಂದು ಖುಷಿಗೆ, ಈಗ ನೀನು ಹಾಗೆ ಕಾಣಿಸ್ತಿಲ್ಲ. ಉಳ್ದಿರೋದು ದುಃಖ, ಈಗ ನೀನಿರೋ ಸ್ಥಿತಿ. ಕಣ್ಣೀರು ಹಾಕೋರೆಲ್ಲ ದುರ್ಬಲರಲ್ಲ, ಆದರೆ ಗಟ್ಟಿಯಾಗಿರೋರು ಬೇಗ ಹತ್ಬಿಡ್ತಾರೆ, ಅಷ್ಟೇ ಬೇಗ ನಕ್ಕು ಬಿಡ್ತಾರೆ. ಆದರೆ ಅಳು ಮನಸ್ಸಿನ ಕೊಳೆನೆಲ್ಲ ತೊಳೆದು ಹಾಕ್ಬಿಡುತ್ತೆ. ಪುಟ್ಟ, ನಮ್ಮ ಈ ದುಃಖಕ್ಕೆ ಕಾರಣ ಏನು ಗೊತ್ತಾ? ಅತಿಯಾದ ನಿರೀಕ್ಷೆ. ನಾವು ಒಬ್ಬರಿಂದ ಇಂಥದ್ದಾಗತ್ತೆ, ಇದರಿಂದ ನಾವು ಇನ್ನೇನೋ ಮಾಡಬಹುದು ಅಂತ ವಸ್ತು ಮೇಲಾಗ್ಲಿ ವ್ಯಕ್ತಿ ಮೇಲಾಗ್ಲಿ ನಿರೀಕ್ಷೆ ಇಟ್ಕೊಂಡಿರ್ತೀವಿ ನೋಡು. ಅದು ಸುಳ್ಳಾಗ್ಬಿಟ್ಟಾಗ ನಮಗೇ ಗೊತ್ತಿಲ್ಲದ ಹಾಗೆ ನಾವು ಸೋತ್ ಬಿಟ್ವಿ ಅನ್ಸುತ್ತೆ. ಕೃಷ್ಣ ಪರಮಾತ್ಮ ಏನ್ ಹೇಳ್ತಾನೆ ಗೊತ್ತಾ? ನಾವು ಏನಾದ್ರೂ ಸಾಧನೆ ಮಾಡಬೇಕು ಅಂತಂದ್ರೆ
ಸೋಲೋದಕ್ಕೆ ಹೆದರೋದನ್ನ ಬಿಡಬೇಕು. ಯಾರು ಸೋಲ್ತಾನೋ ಅವನಿಗೆ ಮಾತ್ರ ಸಾಧನೆ ಮಾಡೋ ಅರ್ಹತೆ ಇದೆ ತಾನೆ, ಗೊತ್ತಾ? ಇಂಥ ದಿನ, ಇಂಥ ಗಳಿಗೆ, ಇಂಥ ನಕ್ಷತ್ರದಲ್ಲೇ ಹುಟ್ಟಬೇಕು ಅಂತ ಮೊದಲೇ ಯೋಚನೆ ಮಾಡಿರೋ ಭಗವಂತನಿಗೆ ನಿನ್ನ ಜೀವನದಲ್ಲಿ ಯಾವಾಗ ಏನಾಗಬೇಕು ಅಂತ ನಿರ್ಧಾರ ಮಾಡೋಕ್ಕೆ ಗೊತ್ತಿರಲ್ವಮ್ಮ. ಇವತ್ತಿನವರೆಗೆ ಏನೇನಾಗಿದೆಯೋ ಅದೆಲ್ಲ ನಿನ್ನ ಒಳ್ಳೇದಕ್ಕೆ. ಇನ್ನು ಮುಂದೆ ಏನೇನಾಗುತ್ತೋ ಅದು ಕೂಡ ನಿನ್ನ ಒಳ್ಳೇದಕ್ಕೆ. ಇದನ್ನ ನೀನು ಅರ್ಥ ಮಾಡ್ಕೊಳ್ಳೋದು ಬಿಟ್ಬಿಟ್ಟು ನನಗೆ ಯಾಕೆ ಹೀಗಾಯ್ತು, ಏನಾಯ್ತು ಅಂತೆಲ್ಲ ಯೋಚನೆ ಮಾಡ್ತಾ ಕೂತ್ರೆ ಮುಂದೆ ನಿನ್ಗೊಂದು ಒಳ್ಳೆ ಅವಕಾಶ ಕೊಡಬೇಕು ಅಂತ ಕಾಯ್ತಾ ಕೂತಿರೋ ಭಗವಂತನಿಗೆ ಬೆಲೆ ಕೊಟ್ಟಾಗ ಆಗತ್ತಾ ಹೇಳು? ಚಿಂತೆ ಮಾಡಬೇಡ, ಎಲ್ಲ ಒಳ್ಳೇದೇ ಆಗುತ್ತೆ. ಲೀಲಾ, ಊಟ ಮಾಡಿದೀಯಾ? ಯಾಕೋ ಹಸುವಿಲ್ಲ ಅಜ್ಜಿ. ಐ ಆಮ್ ಸಾರಿ, ನಾನು ಆಮೇಲೆ ಬರ್ತೀನಿ. ರಾಮ್, ಬಾ ಒಳಗೆ. ಪಾಪ, ಬಾ ಬಾ ಬಾ, ಕೂತ್ಕೋ ಬಾ. ಒಬ್ರಿರೋವಾಗ ಇನ್ನೊಬ್ರು ಬರಬಾರ್ದು ಅನ್ನೋದಿಕ್ಕೆ ಇದೇನು ಆಸ್ಪತ್ರೆನ ATM? ನೋಡು, ನಿನ್ ಹೆಂಡತಿ ಊಟನ ಮಾಡಿಲ್ವಂತೆ. ಹೆಂಡತಿ ಊಟ ಮಾಡಿಲ್ಲ ಅಂತಂದ್ರೆ ಬೈದು ಊಟ ಮಾಡಿಸ್ಬೇಕಲ್ವಾ? ಹೋಗ್ಲಿ, ನಿಂದು ಊಟ ಆಯ್ತಾ? ನಂದು ಊಟ ಸರಿ ಹೋಯ್ತು. ಹೆಂಡತಿ ಊಟ ಮಾಡಿಲ್ಲ ಅಂತ ಗಂಡ, ಗಂಡ ಊಟ ಮಾಡಿಲ್ಲ ಅಂತ ಹೆಂಡತಿ, ಇಬ್ರು ಹಸ್ಕೊಂಡಿದ್ಬಿಡಿ. ಇರಿ, ನಾನೇ ಹೋಗಿ ಊಟ ತರ್ತೀನಿ. ಅಜ್ಜಿ ಬೇಡ. ಅಜ್ಜಿ ಏನು ಮಾತಾಡೋ ಹಾಗಿಲ್ಲ, ಸುಮ್ಮನೆ ಇಬ್ರು ಇಲ್ಲೇ ಕೂತಿರ್ಬೇಕು. ನಾನು ಹೋಗಿ ಊಟ ತರ್ತೀನಿ. ಯಾಕೆ ಇಷ್ಟೊತ್ತಾದ್ರೂ ಊಟ ಮಾಡಿಲ್ಲ? ನಂಗೆ ಹಸಿವಿರ್ಲಿಲ್ಲ. ಅದನ್ನು ಕೇಳೋಣಂತ ಮುಂದೆ. ಹಾ, ಇವತ್ತು ನಿಮ್ಮಿಬ್ಬರಿಗೂ ನಾನೇ ತಿನ್ನಿಸ್ತೀನಿ. ಯಾರಿಗೆ ಮೊದಲು? ಏನಪ್ಪ ಇಬ್ರು ಸುಮ್ಮನೆ ಇದ್ದೀರಾ? ಹೋಗ್ಲಿ ಬಿಡಿ, ನನ್ನ ಪಾಲ್ಗೆ ಲೀಲಾ ಪುಟ್ಟ ಹುಡುಗಿ, ಅದಕ್ಕೆ ಇವಳಿಗೆ ಮೊದಲು ತಿನ್ನಿಸ್ತೀನಿ. ಈ ತುತ್ತು ನನ್ನ ಮಗ ರಾಮ್ಗೆ. ಇಬ್ರು ಎಷ್ಟು ಹಸ್ಕೊಂಡಿದ್ದೀರಾ, ಊಟ ಇಲ್ದ ಮಲಗ್ತಾರಂತೆ. ಏನ್ ಹುಡುಗ್ರಪ್ಪ ನೀವು, ನಿಮ್ಗೆ ಯಾರ ದೃಷ್ಟಿನೂ ತಾಗದೆ ಇರ್ಲಿ. ನಿನ್ಗೂ ಅಷ್ಟೆ, ಯಾರ ದೃಷ್ಟಿನೂ ತಾಗದೆ ಇರ್ಲಿ.
ಎಜೆ ಕಾಫಿ. ಏನು ಇವಳು ಇಷ್ಟೆಲ್ಲ ಅವಮಾನ ಆದರೂ ಆರಾಮಾಗಿದ್ದಾಳೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಂದೇನೂ ತಪ್ಪಿಲ್ಲದೆ ಎಲ್ಲರೂ ಮುಂದೆ ಕ್ಷಮೆ ಕೇಳೋ ಹಾಗಾಯ್ತು. ಆದರೆ ನಾನು ಸುಮ್ಮನಿರಲ್ಲ ಎಜೆ. ಸತ್ಯ ನನ್ನ ಜೊತೆಗಿದೆ. ನಾನು ಸುಮ್ಮನೆ ಇದ್ದೀನಿ ಅಂತ ಸೋಲು ಒಪ್ಕೊಂಡಿದ್ದೀನಿ ಅಂತ ಅರ್ಥ ಅಲ್ಲ. ನಾನು ನೆಕ್ಸ್ಟ್ ಟೈಮ್ ಪ್ರೂವ್ ಮಾಡುವಾಗ ಹಿಂದೆ ಆಗಿದ್ದ ಸೋಲು ಮುಂದೆ ಆಗಲ್ಲ. ಆಗಕ್ಕೆ ನಾನು ಬಿಡೋದು ಇಲ್ಲ. ಮನುಷ್ಯನಿಗೆ ಮನಸ್ಸಿಂತ ಜೆನ್ಯೂನಾಗಿ ಏನು ಅನಿಸುತ್ತೋ ಅದೇ ನಿಜ ಅಂತ ನೀವು ಯಾವಾಗಲೂ ಹೇಳ್ತಿರ್ತೀರ. ನನಗೂ ಅದೇ ಅನಿಸ್ತಾ ಇದೆ. ಅದಕ್ಕೆ ನಾನು ಪ್ರೂವ್ ಮಾಡೇ ಮಾಡ್ತೀನಿ ಈಜೆ. ನಾನು ಇಷ್ಟೆಲ್ಲ ಮಾತಾಡಿದ್ರು ನೀವು ರಿಯಾಕ್ಟ್ ಮಾಡ್ತಿಲ್ಲ. ಯಾಕೆ? ನಾನು ತಪ್ಪು ಮಾಡಿದ್ದೀನಿ ಅಂತ ಈಗಲೂ ಅನಿಸ್ತಿದ್ಯಾ ನಿಮಗೆ? ಯಾರು ಸರಿ ಯಾರು ತಪ್ಪು ಅನ್ನೋದನ್ನು ಟೈಮ್ ಡಿಸೈಡ್ ಮಾಡಿದೆ. ಅದನ್ನು ಮೀರಿ ನಾವು ಕೆಲಸ ಮಾಡೋಕ್ಕೆ ಹೋದರೆ ಆ ಟೈಮ್ ಲೂಪಲ್ಲೇ ಸಿಕ್ಕಾಕೋಬೇಕಾಗತ್ತೆ. ನಾನು ನಿನಗೆ ಅವತ್ತು ಅದನ್ನೇ ಹೇಳಿದ್ದೆ. ತಾಳ್ಮೆಯಿಂದ ಟೈಮ್ ತೊಗೊಂಡು ಕೆಲಸ ಮಾಡಲಿಲ್ಲ ಅಂದರೆ ನೀನು ಮಾಡೋ ಕೆಲಸದಲ್ಲಿ ಸಕ್ಸಸ್ ಸಿಗಲ್ಲ. ಆ್ಯಂಡ್ ದಿಸ್ ಇಸ್ ರಿಯಾಲಿಟಿ. ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್.